ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ವೀರೇಶ್ ಅಶೋಕ್ ಬೆಳೆಗಾರ ಅಂತಂದೇಳಿ. ವೀರೇಶ್ ಅಶೋಕ್ ಬೆಳೆಗಾರ. ಸರ್ ಈ ಬಾರಿ ನೀವು ಬಿಜೆಪಿ ಓಟ್ ಹಾಕ್ತೀರೋ ಕಾಂಗ್ರೆಸ್ ಓಟ್ ಹಾಕ್ತೀರಾ? ಸರ್ ನಾನು ಒಬ್ಬ ಭಾರತ ದೇಶದ ಸ್ವತಂತ್ರ ಪ್ರಜೆ ಸರ್. ನಾನು ಯಾವ ವ್ಯಕ್ತಿ ಮುಖಂಡಾಗಿರ್ತಾನೆ ಅವ್ರಿಗೆ ಓಟ್ ಹಾಕ್ತೀನಿ ಸರ್. ನನಗೆ ವ್ಯಕ್ತಿತ್ವ ಮುಖ್ಯ ಸರ್. ವ್ಯಕ್ತಿತ್ವ ಸರ್, ಓಟ್ ಮುಖ್ಯ ಅಲ್ಲ ಸರ್. ಈ ದೇಶಕ್ಕೆ ಯಾರು ಮುಖಂಡರಾಗಿರ್ತಾರೋ ಅನ್ನೋದು ಮುಖ್ಯ ಅಲ್ಲ ಸರ್. ನನ್ನ ದೇಶದ ಪ್ರಜೆ, ನಮ್ಮ ದೇಶಕ್ಕೆ ಯಾರು ಉಪಯೋಗ ಆಗ್ತಾರೆ ನಾನು ಅವರಷ್ಟೇ ಹೋಗ್ತೀನಿ. ಅದು ನರೇಂದ್ರ ಮೋದಿ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್. ಸರ್ ಈಗ ನಿಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಇಟ್ನಾಳ್ ಅವರಿದ್ದಾರೆ, ರಾಜಶೇಖರ್ ಇಟ್ನಾಳ್ ಅಂತ. ಬಿಜೆಪಿಯಿಂದ 2 ಬಾರಿ ಗೆಲುವು ಸಾಧಿಸಿದಂತಹ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಮಾಡಿ ಸಾಮಾನ್ಯ ಕಾರ್ಯಕರ್ತರಾದಂತಹ ಡಾಕ್ಟರ್ ಬಸವರಾಜ್ ಕೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಇದ್ರ ಬಗ್ಗೆ ನಾನು ಡೈರೆಕ್ಟ್ ಹೇಳ್ತೀನಿ ಸರ್. ಇಲ್ಲಿ ನಮ್ಮದು MLA ಬಂತು, MP ಬಂತು ಸರ್. ಈಗ ಎಲೆಕ್ಷನ್ ಪರ್ಪಸ್ ನಾನು ಹೇಳ್ತೀನಿ ಸರ್. ರಾಜಕೀಯ ಅಂದಮೇಲೆ ಇಲ್ಲಿ ನಮ್ಮ ಭಾಗದಲ್ಲಿ ಪಕ್ಷಕ್ಕಿನ ಜಾತಿ ಮುಖಾಂತರ ಅಲ್ಲಿ ಓಟ್ ಹಾಕ್ತಾರೆ. ಪಕ್ಷಕ್ಕಿನ ಜಾತಿ ಸರ್. ಯಾಕಪ್ಪ ಅಂದ್ರೆ ಜಾತಿ ನೋಡಿ ಹೋಗ್ತಾರತ್ರ ವ್ಯಕ್ತಿ ನೋಡಿ ಹಾಕಂಗಿಲ್ಲ ಸರ್. ಈ ದೇಶವನ್ನು ಉದ್ಧಾರ ಮಾಡೋಕ್ಕೆ ಯಾರು ಬಂದಿಲ್ಲ ಸರ್. ಉದ್ಧಾರ ಮಾಡೋದು ಒಬ್ಬರೇ ಇರ್ತಾರೆ. ಅದು ನಮ್ಮ ಪ್ರೆಸಿಡೆಂಟ್ ನರೇಂದ್ರ ಮೋದಿ ಇರ್ಬೋದು, ಇಲ್ಲಪ್ಪ ಅಂದ್ರೆ ಪ್ರೆಸಿಡೆಂಟೇ ಇರ್ತಾರೆ ಸರ್. ಇಲ್ಲಿ ನಮ್ಮ ಭಾಗದ ಏನೈತಪ್ಪ ಅಂದ್ರೆ ನಾವು ಜಾತಿ ನಾವು ಕುರುಬರು ಅಂದ್ರೆ ಅವ್ರಿಗೆ ಹಾಕ್ತಾರೆ ಸರ್. ಪಂಚಮ ಚಲಂದ್ರಿ ಇವ್ರು ಹಾಕ್ತಾರೆ ಸರ್. ನಮ್ಗೆ ಅದು ಬೇಕು ಸರ್. ವ್ಯಕ್ತಿ ಯಾರಾಗಲಿ ಸರ್, ಒಬ್ಬ ಕೀಳು ಜಾತಿ ಬಡ ಕುಟುಂಬ ಇರಲಿ, ಒಬ್ಬ ನಿರುದ್ಯೋಗಿ ಒಬ್ಬ ಭಿಕ್ಷುಕ ಇರಲಿ, ಅವ ಕೆಲಸ ಮಾಡ್ತಾನೆ ಅವ್ರಿಗೆ ಓಟ್ ಹಾಕ್ಬೇಕು ಹೊರತು ಜಾತಿ ನೋಡಿ ಓಟ್ ಹಾಕಿ ಯಾರು ಹಾಕ್ಬಾರ್ದು ಸರ್. ನಿಜವಾಗ್ಲೂ ಮಾತು ಸರ್, ನನ್ನ ಕರೀಲಿ. ನಾನು ಇದನ್ನ ಒಪ್ಪನೇ ಹೇಳ್ತೀನಿ ಸರ್. ನಾನು ಯಾರಿಗಾದ್ರೂ ಹೇಳ್ತೀನಿ ಬೇಕಾದ್ರೆ. ನಾನು ಇಲ್ಲಿ ಬೇಕಾದ್ರೆ ಜಾತಿ ನೋಡಿ ಓಟ್ ಹಾಕ್ತಾರೆ ಹೊರತು ಯಾರು ವ್ಯಕ್ತಿ ನೋಡಿ ಓಟ್ ಹಾಕಂಗಿಲ್ಲ ಸರ್. ರೊಕ್ಕ ನೋಡಿ ಹಾಕಂಗಿಲ್ಲ. ರೊಕ್ಕ 500 ಕೊಡಲಿ, ಅವ್ರ ಜಾತಿ ಅವ್ರಿಗೆ ಹಾಕಿ ಬಿಡ್ತಾರೆ ಸರ್. ಬೇಕಾದ್ರೆ 100 ಕೊಟ್ಟರೆ ಹಾಕ್ತಾರೆ, 500 ಕೊಟ್ಟರೆ ಹಾಕ್ತಾರೆ, 50 ರೂಪಾಯಿ ಕೊಟ್ಟರೆ ಹಾಕ್ತಾರೆ. ಅವ್ರವ್ರ ಕುಲಿಸ್ಟಿಗೆ ಅಷ್ಟೇ ಸರ್. ಅಂದರೆ ಇಲ್ಲಿ ಜಾತಿ ಸಮುದಾಯಗಳು ನಿರ್ಧಾರ ಮಾಡ್ತಾ ಇದ್ದಾರೆ. ಹೌದು ಸರ್, ನಾನು ಒಪ್ಪನೇ ಹೇಳ್ತೀನಿ ಸರ್. ಅವ್ರವ್ರ ಪಕ್ಷನ ಕಟ್ಕೊಂಡಿಲ್ಲ ಸರ್. ಬೇಕಾದ್ರೆ ಅವ್ರು ಈಗ ಒಂದು ಸಮಾಜ ಇರ್ ಸರ್, ಅವರು ಆ ಜಾತಿ ಬಿಟ್ಟು ಇನ್ನೊಂದು ಬೇರೆ ಪಕ್ಷ ನಿಂತರು ಆ ಪಕ್ಷ ಬಿಟ್ಟು ಬೇರೆ ಹಾಕಿ ಹಾಕ್ತಾರೆ ಸರ್. ಪಕ್ಕ ಹಾಕ್ತಾರೆ ಸರ್. ಓಕೆ ಸರ್, ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಡ್ರಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ವರ್ಷ ಆಲಸ್ಯಗಳಾಗಿಬಿಟ್ಟಿವಿ. ಎದಕ್ಕೆ ಆಲಸ್ಯಗಳಾಗಿವೆ? ಅನ್ನ ಬಗ್ಗೆ ಕೊಡ್ರಿ ಸರ್, ಸಾರಿಗೆ ವ್ಯವಸ್ಥೆ ಕೊಡ್ರಿ ಸರ್, ವಿದ್ಯಾದಾನ ಕೊಡ್ರಿ ಸರ್, ಆಮೇಲೆ ಮಹಿಳೆಯರಿಗೆ 2,000 ಕೊಡ್ರಿ ಸರ್. ಎಲ್ಲರೂ ದರಿದ್ರಗಳು ಮಾಡಿಕೊಂಡು ಸರ್. ಎದಕ್ಕೆ ದರಿದ್ರಿ ಸರ್? ಎಲ್ಲ ಬರ್ತಾರಲ್ಲ ಗೌರ್ಮೆಂಟಿಂದ. ಗುಂಪು ಕಟ್ಟಾಕ ಸರ್ 2,150 ರೂಪಾಯಿ ಸರ್. 40,000 ರೂಪಾಯಿ ಲೋನ್ ತೊಗೊಂಡ್ರಿಗೆ. ಸಿದ್ದರಾಮಯ್ಯ 2,000 ರೂಪಾಯಿ ಹಾಕಿ ಬರ್ತಾನೆ ನಮ್ಮ ಮಹಿಳೆಯರಿಗೆ. ಇನ್ನು 140 ರೂಪಾಯಿ ಜೋಡಿಸೋದು ನಮಗೆ ಗೊತ್ತೇನ್ರಿ. ಹಿಂಗೆಲ್ಲ ಆಲಸ್ಯಗಳಾಗಿಲ್ಲ ರೀ ನೀವು. ಎಲ್ಲರೂ ದುಡಿಯೋಕೆ ಹೋಗಿಲ್ಲ ಸರ್. ಅದಕ್ಕೆ ನಾವು ಬರಗಾಲ ಬಂದಿಲ್ಲ ಸರ್. ಅವ್ರ ಮನೆ ಪಾಪಕ್ಕೆ ನಾವು ಬರಗಾಲ ಅನ್ಭವಿಸೋಕತ್ತೀವಿ. ನಾ ಇದನ್ನ ಹೇಳ್ತೀವಿ ಸರ್. ನಾವು ಒಪ್ಪನೇ ಹೇಳ್ತೀನಿ ಸರ್. ಸರ್ 69 ವರ್ಷ ಸರ್ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡ್ತು. 1885 KM ಮುಖಾಂತರ ಸರ್ಕಾರ ಆಳಿದ್ದು ಈ ದೇಶವನ್ನು ಕೊಳ್ಳೆ ಹೊಡ್ಕೊಂಡು ಅಲ್ಲೆಲ್ಲ ಕಪ್ಪು ಹಣ ಇಟ್ರಿ ಸರ್. ಕಪ್ಪು ಹಣ ಜಾರಿಗೆ ಬರ್ಬೇಕಂತಂದು ಹೇಳಿ ನರೇಂದ್ರ ಮೋದಿ ಪೇಚಾಡ ಮಾಡಿದ್ನಪ್ಪ ಅಂದ್ರೆ ಅವ್ರನ್ನ ಭ್ರಷ್ಟ ಅಧಿಕಾರ ಅಂತಂದು ಹೇಳ್ತಾರೆ ಸರ್. ಈ ದೇಶ ಹಿಂದೆ ಜವಾಹರ್ಲಾಲ್ ನೆಹರು ಅವರಿದ್ರಿ ಸರ್ ಈ ದೇಶದ ಪ್ರಧಾನಿಯಾಗಿ. ಹೌದಾ ಸರ? ಆಮೇಲೆ ಈ ದೇಶ ಕಂಡಂಥ ಒಬ್ಬ ವಿಶ್ವಕಂಡ ವಿವೇಕಾನಂದರ ನೆಕ್ಸ್ಟ್ ನೋಡಿದ್ದೆ ನಾನು ನರೇಂದ್ರ ಮೋದಿ ಸರ್. ಯಾಕಂದರೆ ಅವ್ರ ತಕ್ಕ ಮನಿ ಸರ್ಚ್ ಮಾಡಿದ್ರು 1 ಕೋಟಿ ರೂಪಾಯಿ ಇಲ್ಲ ಸರ್. ಈ ದೇಶದ ಪ್ರಧಾನಿ ಹತ್ರ MLA ತಕೋರಿ ಸರ, ಎಷ್ಟು ಕೋಟಿ ಬೇಕ್ರಿ? ಅಂದರೆ ಈಗ ಹೇಳ್ತಾರೆ ಮೋದಿ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು 193 ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರ ನಮ್ದು ಎಷ್ಟು ಸರ್? 73 ಇತ್ತು. ಈಗ ಎಷ್ಟು ಕಡಿಮೆ ಆಯ್ತು ನೋಡಿ, ಚೆಕ್ ಮಾಡಿಕ್ಯಾರ ಸರ್. 73 ಸ್ಥಾನದಾಗ ನಮ್ಮ ಭಾರತ ದೇಶ ಇತ್ತು ಸರ್. ಈಗ ಎಷ್ಟು ಕಡಿಮೆ ಆಯ್ತು ಸರ್? ಈಗ ಭ್ರಷ್ಟಾಚಾರ ಕಡಿಮೆ ಆಯ್ತು ಸರ್. ಅಂದರೆ ಮೋದಿ ಬಂದ ಮೇಲೆ ದೇಶದ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಆಗಿಲ್ಲ ಸರ್. ಮಾತಿನ ಮುಖಾಂತರ ಆಗೈತಿ, ಕರೆಕ್ಟಾಗಿ ಆಗಿಲ್ಲ ಸರ್. ಮಾತಿನ ಮುಖಾಂತರ ಆಗೈತೆ ಸರ್, ಸಾಲ ಆಗೈತಿ, ಆದ್ರೆ ಕರೆಕ್ಟಾಗಿ ಆಗಿಲ್ಲ ಸರ್. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ತೆರಿಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಮೋದಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಕೋಟ ಕೊಡ್ತಾರೆ ಸರ್. ಯಾಕೆ ಹೇಳ್ರಿ? ಆಡಳಿತ ಅವ್ರಿಗೆ ಕೇಂದ್ರದ ಬೇಕಲ್ಲ, ರಾಜ್ಯದಾಗ ಐತಲ್ಲ ಕೇಂದ್ರದ ಬೇಕು. ಅದಕ್ಕೆ ಮಾತಾಡ್ತಾರೆ ಸರ್. ನಮಗೆಲ್ಲ ಸರ್ ಯಾವುದೇ ಒಂದು ವ್ಯವಸ್ಥೆ ಒಳಗಡೆ ಜಾರಿಗೆ ಬರಬೇಕಪ್ಪ ಅಂದ್ರೆ ಕೇಂದ್ರದಿಂದ ಬರ್ಬೇಕು ಸರ್. ಒಂದು ರಾಜ್ಯ ಕೇವಲ ಸರ್ ನಮ್ಮದು ಒಂದು ರಾಜ್ಯ, ನಮ್ಮದಲ್ಲಿ 31 ನಮ್ಮದು ರಾಜ್ಯಗಳೇ ಸರ್. ಹೌದಾ ಸರ್? ಈಗ ಅಷ್ಟು 31 ರಾಜ್ಯಕ್ಕೆ ಒಬ್ಬರು ನಮ್ಮ ಪ್ರಧಾನಿ ಅಲ್ಲಿದ್ದ ಬಿಡುಗಡೆ ಮಾಡೋ ಮುಂದೆ ಸ್ವಲ್ಪ ಡೀಲೇ ಆಗಿರ್ತೈತಿ. ಆದ್ರೆ ಎಲ್ಲ ರಾಜ್ಯಕ್ಕೂ ತಲುಪೈತೆ ಸರ್. ನಾನಾಗೆ ಹೇಳ್ತೀನಿ ಸರ್, ನಾನು BJP ಪರ ಅಲ್ಲ, ನಾನು ಕಾಂಗ್ರೆಸ್ ಪರ ಅಲ್ಲ, ನಾನು JDS ಪರ ಅಲ್ಲ. ಈ ದೇಶದ ಪ್ರಜೆ, ನಾನು ಒಂದು ಓಟ್ ಐತಿ, ನಾನು ನ್ಯಾಯದ ಪರ. ಓಕೆ ಸರ್, ಈ ಬಾರಿ ಓಟ್ ಹಾಕೋರಿಗೆ ಏನು ಹೇಳ್ತೀರಾ ಸರ್? ಸರ್ ಓಟ್ ಹಾಕೋರಿಗೆ ಒಂದು ಮಾತೇನು ಸರ್, ಅದು ಎಲ್ಲರೂ ಅಂತಾರೆ ಬಿಡ್ರಿ, ಹಣ ಹೆಂಡ ಆಯುಷ ಅವನ್ನೆಲ್ಲ ಬಿಟ್ಕೊಟ್ಟು ನೋಡಿರಿ. ನಿಮ್ಗೆ ಯಾರು ಒಳ್ಳೆಯ ವ್ಯಕ್ತಿ, ನಿಮ್ಗೆ ಯಾರು ಸಹಾಯ ಮಾಡ್ತಾರೆ, ನಮಗೆ ಸಹಾಯ ಮಾಡೋದು ಬೇಡ. ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶ, ನಮ್ಮ ಒಂದು ವಾತಾವರಣಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆಷ್ಟ ಓಟ್ ಹಾಕ್ರಿ ಅಂತಂದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್.